ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮ್ಮ ನೇತ್ರ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಸಖತ್ ಟೇಸ್ಟಿಯಾಗಿ ಮನೆಯಲ್ಲೇ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಮೈದಾ ಕೂಡ ಉಪಯೋಗಿಸ್ತಾ ಇಲ್ಲ, ಮತ್ತು ಸಕ್ಕರೆ ಕೂಡ ಹಾಕ್ತಾ ಇಲ್ಲ, ಮತ್ತು ಮೊಟ್ಟೆ ಕೂಡ ಉಪಯೋಗಿಸ್ತಾ ಇಲ್ಲ. ಓವೆಲ್ ಇಲ್ದಲೇ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಹಾಗಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಯಾವ ರೀತಿಯಲ್ಲಿ ಮಾಡ್ತಾ ಇರೋದು ಅಂತೇಳಿ. ನೀವು ಕೂಡ ಮನೆಯಲ್ಲಿ ಒಂದ್ಸತಿ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಬೌಲಿಗೆ ಒಂದು ಕಪ್ ನಾನು ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ನಂದು ಇದು ಉಂಡೆ ಬೆಲ್ಲ ಇರೋದ್ರಿಂದ ನಾನು ಕುಟ್ಟಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಉಂಡೆ ಬೆಲ್ಲ ಇಲ್ಲ ಅಂದರೆ ಪೌಡರ್ ಬೆಲ್ಲ ಇದ್ದರೂ ಕೂಡ ಅದನ್ನು ಕೂಡ ಒಂದು ಬೌಲ್ ಹಾಕ್ಕೊಳ್ಳಿ. ನಾವು ಯಾವುದು ಇದರಲ್ಲಿ ಮಾತ್ರ ಮೆಜರ್ಮೆಂಟ್ ಇರಬೇಕು ಕೇಕ್ ಮಾಡೋದ್ರಿಂದ, ಇಲ್ಲಾಂದರೆ ಅದು ಚೆನ್ನಾಗಿ ಬರಲ್ಲ. ಹಾಗಾಗಿ ಒಂದು ಬೌಲ್ ನಾನು ಬೆಲ್ಲ ಮತ್ತು ಒಂದು ಬೌಲ್ ನಾನು ಹಾಲು ಕೂಡ ಹಾಕ್ಕೊಂಡಿದ್ದೀನಿ. ಇದೇ ಬೌಲಲ್ಲೇ ನಾನು ಹಿಟ್ಟು ಕೂಡ ಹಾಕೊಳೋದು. ಹಾಗಾಗಿ ಒಂದು ಬೌಲ್ ಬೆಲ್ಲ ಒಂದು ಬೌಲ್ ಮತ್ತು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಎಲ್ಲ ಕರಗಬೇಕು ಅಲ್ಲಿ ತನಕ. ಮತ್ತು ಇವಾಗ ಒಂದು ಬೌಲ್ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಬೆಲ್ಲ ಎಲ್ಲ ಕರಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೆಲ್ಲ ಇನ್ನು ಚೆನ್ನಾಗಿ ನುಣ್ಣಗೆ ಕುಟ್ಕೊಂಡು ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಇಲ್ಲಪ್ಪ ಅಂದರೆ ನೋಡಿ, ನಾನು ಅರ್ಧಂಬರ್ಧ ಹಾಕ್ಕೊಂಡಿರೋದ್ರಿಂದ ಕುಟ್ಟಿಲ್ಲ ಸಾಫ್ಟಾಗಿ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡಲೇಬೇಕಾಗುತ್ತೆ. ಒಟ್ಟು ಏನೆಂದ್ರೂ ಮಿಕ್ಸ್ ಮಾಡಲೇಬೇಕು, ಇಲ್ಲಾಂದರೆ ಅದರಲ್ಲೆಲ್ಲ ಗಲೀಜಿರುತ್ತಲ್ಲ, ಅದೆಲ್ಲ ಸೋಸ್ಕೋಬೇಕಲ್ಲ. ಅದಕ್ಕಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ. ಇವಾಗ ನಾನು ಅದನ್ನು ಸೋಸೋ ಜಾಲ್ರಿ ತೊಗೊಂಡು ಇನ್ನೊಂದು ಬೌಲಲ್ಲಿ ನಾನು ಸೋಸ್ತಾ ಇದ್ದೀನಿ. ನೋಡಿ, ಗಲೀಜು ಇದೆ ಮತ್ತು ಇನ್ನೂ ಒಂದು ಸ್ವಲ್ಪ ಬೆಲ್ಲ ಇದೆ, ಅದೆಲ್ಲ ಇನ್ನೂ ಒಂದು ಸ್ವಲ್ಪ ಉಂಡೆ ಇದೆ. ಈ ರೀತಿಯಾಗಿ ನಾವು ಸೋಸ್ಕೊಳ್ಳೇಬೇಕು, ಇಲ್ಲಾಂದರೆ ಅದರಲ್ಲಿ ಕೆಲವೊಂದು ಸತಿ ಗಲೀಜೆಲ್ಲ ಇದ್ಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ, ಆರೋಗ್ಯಕ್ಕೂ ಕೂಡ ಹಾಳಾಗುತ್ತೆ. ನೋಡಿ, ನಾನಿಲ್ಲಿ ಒಂದು ಬೌಲ್ ನಾನು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ, ಗೋಧಿ ಹಿಟ್ಟನ್ನ ಈ ರೀತಿಯಾಗಿ ಸಾಣಿಸ್ಕೋಬೇಕು. ನೋಡಿ, ಇವಾಗ ಈ ರೀತಿಯಾಗಿ ಚೆನ್ನಾಗಿ ಸಾಣಿಸ್ಕೊಂಡು ಇವಾಗ ನಾನು ಇಲ್ಲಿ 2 ಸ್ಪೂನ್ ನಾನು ಕೋಕೋ ಪೌಡರ್ ಹಾಕ್ಕೊತಾ ಇದ್ದೀನಿ. ನೋಡಿ, 1 ಸ್ಪೂನ್ ನಾನು ಕೋಕೋ ಪೌಡರ್, ಇನ್ನೂ 1 ಸ್ಪೂನ್ ನಾನು ಕೋಕೋ ಪೌಡರ್ ಹಾಕ್ಕೊತಾ ಇದ್ದೀನಿ. ಇವಾಗ 1 ಸ್ಪೂನ್ ನಾನು ಬೇಕಿಂಗ್ ಪೌಡರು, ಮತ್ತು ಇನ್ನೊಂದು ಸ್ಪೂನ್ ಅಂದರೆ ಫುಲ್ ಸ್ಪೂನ್ ಹಾಕಿಲ್ಲ ನಾನು, ಹಾಫ್ ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಈ ರೀತಿಯಾಗಿ ಜಾಡಿಸ್ಕೊಳ್ಳೋಣ, ಅಂದರೆ ಸಾಣಿಸ್ಕೊಳ್ಳೋಣ. ಕೆಳಗಡೆ ಎಲ್ಲ ಅದು ಎಲ್ಲ ಮಿಕ್ಸ್ ಆಗಬೇಕು. ಈ ರೀತಿಯಾಗಿ ಎಲ್ಲ ನೋಡಿಕೊಂಡು ಹಿಂಗೆ ಸಾಣಿಸ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಸಾಣಿಸ್ಕೊಂಡು ಬಹಳ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಎಲ್ಲ ಮಾಡಿಕೊಡೋದ್ರಿಂದ. ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂದು ಸ್ವಲ್ಪನೂ ಕೂಡ ಗಂಟಿಲ್ದಂಗೆ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಮತ್ತೆ ಒಂದು ಬೌಲ್ ನಾನು ಇಡ್ಲಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ, ಆಮೇಲೆ ನಾನು ಇನ್ನೊಂದು ಟೈಮ್ ನಾನು ಒಂದು ಬೌಲು ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಟೋಟಲಾಗಿ 2 ಬೌಲು ನಾನು ಹಿಟ್ಟು ಹಾಕ್ಕೊತಾ ಇರೋದು. 2 ಬೌಲ್ ಹಿಟ್ಟಿಗೆ 1 ಕಪ್ ಹಾಲು, 1 ಕಪ್ ಬೆಲ್ಲ, 1 ಕಪ್ ಎಣ್ಣೆ ಹಾಕ್ಕೊತಾ ಇರೋದು. ನೋಡಿ, ಇನ್ನೊಂದು ಕಪ್ಪು. ಗ್ರಾಮಲ್ಲಿ ಲೆಕ್ಕ ತಗೊಂಡ್ರೆ 200 ಗ್ರಾಮು, ತೂಕದಲ್ಲಿ ಲೆಕ್ಕ ತಗೊಂಡ್ರೆ ಕೆ ಜಿ ಲೆಕ್ಕದಲ್ಲಿ ತಗೊಂಡ್ರೆ 1/4 kg ಹಿಟ್ಟು. ನೋಡಿ, ಇವಾಗ 2 ಬೌಲು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲೂ ಕೂಡ ಒಂದು ಸ್ವಲ್ಪನೂ ಕೂಡ ಗಂಟಿರಬಾರ್ದು, ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಫ್ಟ್ ಆಗಬೇಕು ಅದು. ನೋಡಿ, ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಎಲ್ಲೂ ಕೂಡ ಬಬಲ್ಸ್ ಇಲ್ದಂಗೆ, ಎಲ್ಲೂ ಗಂಟು ಇಲ್ದಂಗೆ ಹಿಟ್ಟು ಸಾಫ್ಟಾಗಿ ಈ ರೀತಿಯಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ನಮಗೆ ಕೇಕ್ ಬರುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯೆಲ್ಲ ಇಲ್ಲಪ್ಪ ಅಂದರೆ ನೀವು ಸ್ಪೂನಿಂದ ಕೂಡ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು, ಯಾಕಂದರೆ ಇದು ಮೈದಾ ಅಲ್ಲ, ಇದು ಚಪಾತಿ ಹಿಟ್ಟಲ್ಲ. ಹಾಗಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು. ಹಾಗಾಗಿ ಈ ರೀತಿಯಾಗಿ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟು ಚೆನ್ನಾಗಿ ಗಟ್ಟಿ ಇರಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ವದಕ್ಕಿರಬೇಕು. ನೋಡಿ, ಇವಾಗ ನಾನು 1 ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದ್ದರೆ ಹಾಕ್ಕೊಳ್ಳಿ, ಯಾಕಂದರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೇಕು. ಈ ರೀತಿಯಾಗೆಲ್ಲ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೇಕಿಗೆಲ್ಲ ಈ ರೀತಿ ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಸಖತ್ತಾಗಿ ಬರುತ್ತೆ, ಮಾತ್ರ ಸ್ಮೆಲ್ಲು ಇರುತ್ತಲ್ಲ, ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ರೀತಿಯಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಹಾಕಿದ ಮೇಲೆ ಎಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಅದಕ್ಕೆ ಇರಬೇಕು, ತುಂಬ ತೆಳುಗೂ ಅಲ್ಲ. ನೋಡಿ, ಅದಕ್ಕೆ ಇರಬೇಕು, ಯಾಕಂದರೆ ಇದು ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದಲ್ಲ. ಹಾಗಾಗಿ ಇವಾಗ ನಾನು ಕೇಕ್ ಟಿನ್ ತೊಗೊಂಡಿದ್ದೀನಿ.
ಕೇಕ್ ಟಿನ್ನಿಗೆ 1 ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಒಂದು ಕಡೆಯಿಂದನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತ ಬರಬೇಕು. ಎಣ್ಣೆ ಎಲ್ಲ ಅದು ಪೂರ್ತಿ ಬೌಲಿಗೆಲ್ಲ ಇದಾಗಬೇಕು ಕೇಕ್ ಟಿನ್ನಿಗೆ. ಇವಾಗ 1 ಸ್ಪೂನ್ ನಾನು ಹಿಟ್ಟು ಹಾಕ್ತಾಯಿದ್ದೀನಿ, ಚಪಾತಿ ಹಿಟ್ಟು. ಅದನ್ನು ಹಿಟ್ಟು ಕೂಡ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ನಾವು ಎಲ್ಲೆಲ್ಲಿ ಎಣ್ಣೆ ಇದಾಗಿತ್ತೋ ಅಲ್ಲೆಲ್ಲ ಕೂಡ ಚೆನ್ನಾಗಿ ಈ ರೀತಿಯಾಗೆಲ್ಲ ಒಂದು ಕಡೆಯಿಂದನೂ ಹಿಂಗೆ ಇದು ಮಾಡ್ಕೊತ ಬಂದರೆ ಸರಿಯಾಗಿ ಸ್ಪ್ರೆಡ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಮಾಡಬೇಕು. ಮತ್ತು ಈಗ ಮಿಕ್ಕಿರುತ್ತೆ ಅದ್ರ ಮೇಲೆಲ್ಲ ಈ ರೀತಿ ಮಾಡಿದ ಮೇಲೆ ಆ ಹಿಟ್ಟನ್ನು ಸಪ್ರೇಟಾಗಿ ತೆಗಿಬೇಕು. ಮತ್ತು ಅದ್ರ ಮೇಲೇ ಹಾಕಬೇಡಿ, ಚೆನ್ನಾಗಾಗಲ್ಲ ನೋಡಿ. ಇವಾಗ ಬೇರೆ ಕಡೆ ಸಪ್ರೇಟಾಗಿ ತೆಗ್ದಿದ್ದೀನಿ. ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಈಗ ನಾವು ಮಾಡಿಟ್ಕೊಂಡಿದ್ದಂತಹ ಹಿಟ್ಟೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕೇಕಿಂದು ಪ್ಯಾಟ್ರನ್ನು, ಅದನ್ನೆಲ್ಲ ಇವಾಗ ಅದಕ್ಕೆ ಹಾಕೊಳ್ಳೋಣ. ಬಹಳ ಚೆನ್ನಾಗಿರುತ್ತೆ ಮಾತ್ರ, ಒಂದು ಸತಿ ಟ್ರೈ ಮಾಡಿ ನೋಡಿ. ಈಗಂತೂ ಕ್ರಿಸ್ಮಸ್ಸಿಗೆ ಸಖತ್ತಾಗಿರುತ್ತೆ ನೋಡಿ. ಇವಾಗ ವೆಜ್ ತಿನ್ನೋರಿಗೆಲ್ಲ ಈ ರೀತಿ ಮಾಡ್ಕೊಂಡು ತಿನ್ಬೋದು. ಓವೆಲ್ ಇಲ್ಲ ಅಂತಂದ್ರೂ ಕೂಡ ಮಾಡ್ಕೋಬೋದು ಮನೆಯಲ್ಲೇ ಬೇಕು ಅಂದಾಗ ನೋಡಿ. ಈಗೆಲ್ಲ ಹಾಕ್ಕೊಂಡಾದ್ಮೇಲೆ ಒಂದು ಸತಿ ಈ ರೀತಿಯಾಗೆಲ್ಲ ಸ್ಪ್ರೆಡ್ ಮಾಡೋಣ ನೋಡಿ. ಒಂದು ಸತಿ ಕೆಳಗಡೆ ಈ ರೀತಿಯಾಗಿ ಟಕ್ ಮಾಡೋಣ. ಇವಾಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ. ಮೀಡಿಯಮ್ ಉರಿಯಲ್ಲೇ ನಾನು ಇಟ್ಕೊಂಡಿರೋದು ನೋಡಿ. ಇವಾಗ ಅದನ್ನು ಏನು ನಾನು ಇಲ್ಲಿ ಉಪ್ಪು ಏನೂ ಹಾಕ್ತಾಯಿಲ್ಲ. ಹಾಗೆಯೇ ನಾವೇನು ಕೇಕ್ ಟಿನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಕೇಕಿನ ಪ್ಯಾಟ್ರನ್ನೆಲ್ಲ ಹಾಕಿರೋದು ಅದನ್ನು ಹಾಗೆ ಇಟ್ಟು ಇದು ಮುಚ್ಚಳ ಮುಚ್ಚಿ ಅದಕ್ಕೆ ಇಲ್ಲಿ ಗಾಳಿ ಬರದಂಗೆ, ಎಲ್ಲೂ ಕೂಡ ಸ್ವಲ್ಪನೂ ಗಾಳಿ ಸ್ಪ್ರೆಡ್ ಆಗದಂಗೆ ಅದಕ್ಕೊಂದು ಸ್ವಲ್ಪ ಹಿಟ್ಟು ಹಚ್ತಾ ಇದ್ದೀನಿ ನೋಡಿ. ಇವಾಗ 20-25 ನಿಮಿಷ ಬಿಟ್ಟಿದ್ದೆ ನಾನು ನೋಡಿ. ಇವಾಗ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ನಾನು ಕಮ್ಮಿ ಉರಿಯಲ್ಲೇ ನಾನು ಇದನ್ನು ಬೇಯಿಸಿರೋದು, ಎಲ್ಲಿ ಕೂಡ ಅಂಟ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ಇವಾಗ ನಾನು ಬೇರೆ ಕಡೆ ತೆಗೆದಿರ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿ. 20-25 ನಿಮಿಷ ಅಷ್ಟೇ ನಾನು ಇದನ್ನು ಬೇಯಿಸಿರೋದು ನೋಡಿ. ಇವಾಗ ಸೈಡಿಂದ ಸ್ವಲ್ಪ ತಣ್ಣಗಾಗಲಿ, ಇನ್ನೊಂದು ಸ್ವಲ್ಪ ಬಿಸಿ ಇದೆ. ನಾನು ತೋರ್ಸೋಕ್ಕೋಸ್ಕರ ಬೇಗನೆ ಇದು ಮಾಡ್ತಾಯಿದ್ದೀನಿ. ನನಗೆ ತಡೆಯೋಕ್ಕಾಗ್ತಾಯಿಲ್ಲ, ಫಸ್ಟಿಗೆ ಅದು ಹೇಗಾಗಿದೆ ಅಂತ ನೋಡೋಕ್ಕಾಗಿನಿ ನೋಡಿ. ಇವಾಗೆಲ್ಲ ಸೈಡಿಂದ ಇದು ಮಾಡಿಕೊಂಡು ಈಗ ತೋರಿಸ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ನೋಡಿ. ಸಖತ್ತಾಗಿದೆ ಅಲ್ಲ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿಯಾಗಿ ಒಂದು ಸತಿ ಮನೇಲಿ ಪ್ಲೀಸ್ ಒಂದು ಸತಿ ಟ್ರೈ ಮಾಡಿ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಕೇಕ್ ಅಂತ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಭಾಳ ಚೆನ್ನಾಗಿರುತ್ತೆ. ಗೋಧಿ ಹಿಟ್ಟಿನಲ್ಲಿ ಮಾಡಿರೋದು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿ ಎಲ್ಲ ಮಾಡಿಕೊಡೋದ್ರಿಂದ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಯಾವಾಗಲೂ ಮರಿಬೇಡಿ ಪ್ಲೀಸ್. ಇದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.